ಮಾತಾ ಕಿ. ಎಲ್ಲರಿಗೂ ಶುಭೋದಯ. ಆದ್ಮೇಲೆ ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಶುಭಾಶಯನ ಕೋರಿ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾಗಿರುವಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ BY ವಿಜೇಂದ್ರವರೇ ಇವತ್ತು ಉಪಸ್ಥಿತರಾಗಿ ಅವರೇ ಇವತ್ತು ಯೋಗವನ್ನು ಮಾಡೋ ಮೂಲಕ ಈ ದಿನವನ್ನು ಅರ್ಥಪೂರ್ಣಕವಾಗಿ ಆಚರಣೆ ಮಾಡ್ತಿದ್ದಾರೆ. ಹಾಗೆ ನಮ್ಮ ಚಿತ್ರನಟರು ಆಗುವಂಥ ವಿಕ್ಕಿ ವರುಣ್ ಅವರು ಸಹ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿ, ಆತ್ಮೀಯರೇ, ಯೋಗ ಅನ್ನುವಂಥದ್ದು ಒಂದು ಪರಿಹಾರ. ಯೋಗವನ್ನು ಸನಾತನ ಕಾಲದಿಂದಲೂ ನಮ್ಮೆಲ್ಲ ಋಷಿ ಮುನಿಗಳು ನಾಗರಿಕರು ಎಲ್ಲರೂ ಅಭ್ಯಾಸವನ್ನು ಮಾಡಿ ತಮ್ಮ ಮನಸ್ಸಿನ ಶುಚಿ, ದೈಹಿಕ ಶುಚಿ ಎಲ್ಲವನ್ನೂ ಕಾಪಾಡಿಕೊಳ್ಳಿಕ್ಕೆ ಯೋಗವೇ ಒಂದು ಪರಿಹಾರವಾಗಿದೆ. ಯೋಗ ನಮ್ಮ ಸಂಸ್ಕೃತಿ, ಯೋಗ ನಮ್ಮತನ. ಹಾಗಾಗಿ ಯೋಗವನ್ನು ನಾವು ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು, ಅಭ್ಯಾಸವನ್ನು ಮಾಡಬೇಕು. ಇಡೀ ವಿಶ್ವಕ್ಕೆ ಯೋಗವನ್ನು ಕೊಟ್ಟದ್ದು ಭಾರತ. ಹಾಗಾಗಿ ಭಾರತದ ಈ ಕೊಡುಗೆಯನ್ನ ಗುರುತಿಸಿ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ವಿಶ್ವಸಂಸ್ಥೆಯಲ್ಲಿ ಯೋಗವನ್ನ ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿ ಆಚರಿಸ್ತಿದ್ದೀವಿ. ಹಾಗಾಗಿ ಭಾರತಕ್ಕೆ ಮಾನ್ಯತೆ, ಭಾರತ ಕೊಟ್ಟಂತ ಕೊಡುಗೆ ಇಡೀ ವಿಶ್ವದಲ್ಲೇ ಇದಕ್ಕೆ ಮೆಚ್ಚುಗೆಯನ್ನ ಸಿಕ್ಕಿದೆ. ಇವೆಲ್ಲವೂ ಇದಾವೆ. ಆದರೆ ಇದರ ಮಧ್ಯದಲ್ಲಿ ನಾವು ಹೇಗೆ ಇದರ ಅನುಕೂಲತೆಯನ್ನು ಪಡ್ಕೋಬೇಕು, ಪ್ರತಿಯೊಬ್ಬರು ಯೋಗವನ್ನು ಅಭ್ಯಾಸ ಮಾಡಬೇಕು. ಯೋಗ ನಮ್ಮ ಪರಿಹಾರ, ಪ್ರತಿಯೊಬ್ಬರ ಬದುಕಿಗೂ ಒಂದು ಆಶಾಕಿರಣ, ಒಂದು ಭರವಸೆ. ಹಾಗಾಗಿ ಯೋಗವನ್ನ ಬಲವಾಗಿ ನಂಬಿ ಯೋಗದ ಪ್ರತಿಯೊಂದು ವಿಚಾರಗಳನ್ನ ತಿಳ್ಕೊಂಡು ಯೋಗಾಭ್ಯಾಸ ಮಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಈ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷವಾಗಿಯೂ ಇವತ್ತು ಈ ದಿಕ್ಕಿನಲ್ಲಿ ಸ್ವತಃ ನಮ್ಮ ರಾಜ್ಯಾಧ್ಯಕ್ಷರೇ ಮುಂದೆ ಬಂದು ಇವತ್ತು ಯೋಗಾಭ್ಯಾಸವನ್ನ ಮಾಡಿ ಯೋಗವನ್ನ ಇಲ್ಲಿ ಈ ದಿನ ಮಾಡ್ತಿದ್ದಾರೆ. ಮತ್ತು ಸಮಾಜಕ್ಕೆ ಈ ಸಂದೇಶವನ್ನ, ಜಾಗೃತಿಯನ್ನ, ಯಾಕಂದ್ರೆ ಜಾಗೃತಿ ಕೊಡೋದು ಬಹಳ ಮುಖ್ಯ. ಈ ದಿಕ್ಕಿನಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ತಿಳಿಸಿ ಒಂದು ಭರವಸೆ ಅಂಗೈನಲ್ಲೇ ಇದೆ, ನಿನ್ನಲ್ಲೇ ಇದೆ ಪರಿಹಾರ. ಈ ಪರಿಹಾರವನ್ನ ತಿಳ್ಕೊಳ್ಳಿ, ಯೋಗವನ್ನ ಅಭ್ಯಾಸವನ್ನ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಇಟ್ಕೊಳ್ಳಿ ಅನ್ನೋದಕ್ಕೆ ಬಹಳ ಬಲವಾಗಿ ಸಂದೇಶವನ್ನು ಕೊಡ್ಲಿಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡುವಂತದ್ದಾಗಿದೆ. ತಾವೆಲ್ಲರೂ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸು ಮಾಡ್ತಾ ಇದ್ದೀರಾ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಶುಭಾಶಯನ ಕೋರುತ್ತಾ, ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು, ಎಲ್ಲ ಗಣ್ಯಮಾನ್ಯರು, ಜಾತೀತೀತವಾಗಿ, ಧರ್ಮಾತೀತವಾಗಿ, ಯೋಗ ಅನ್ನುವಂಥದ್ದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಪ್ರತಿಯೊಬ್ಬ ವಿಶ್ವದಲ್ಲಿರೋ ಪ್ರತಿಯೊಬ್ಬ ನಾಗರಿಕನು ಯೋಗಾಭ್ಯಾಸ ಮಾಡಬೇಕು ಅನ್ನುವಂಥ ಬಹಳ ಬಲವಾದ ಸಂದೇಶ ಕೊಡುವಂಥ ಈ ಕಾರ್ಯಕ್ರಮ ನಮ್ಗೆಲ್ಲರಿಗೂ ಹೆಮ್ಮೆ. ಹಾಗಾಗಿ ನಿಮ್ಗೆಲ್ಲ ಮತ್ತೊಮ್ಮೆ ಶುಭಾಶಯನ ಕೋರಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಭಾರತ್ ಮಾತಾ ಕಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ 10ನೇ ವರ್ಷದ ಯೋಗ ದಿನ ಆಚರಣೆಗೆ ಎಲ್ಲರೂ ಇಲ್ಲಿ ಭಾಗವಹಿಸಲಿಕ್ಕೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಹಾಗೆ ಅಧ್ಯಕ್ಷರಂತ ವಿಜಯಣ್ಣನವರಿಗೆ, ಅಶ್ವಥ್ ನಾರಾಯಣ ಸರ್ಗೆ ನಮಸ್ಕಾರಗಳು. ನನಗೆ ಯೋಗ ಅಭ್ಯಾಸ ಇರಲಿಲ್ಲ. ಕಳೆದ 3-4 ವರ್ಷದಿಂದ ಅಭ್ಯಾಸ ಮಾಡಕ್ಕೆ ಶುರು ಮಾಡಿದೆ. ಅಲ್ಲಿ ಆದಂಥ ಬದಲಾವಣೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ನೇಚರಲ್ಲಿ ನಾವು ಯಾವಾಗಲೂ ಫೋನ್ ಮೂಲಕ, ಬೇರೆ ಬೇರೆ ಎಕ್ವಿಪ್ಮೆಂಟ್ ಮೂಲಕ ನಾವು ಸಂಪರ್ಕವನ್ನು ಕಲ್ಪಿಸ್ಕೊತಾ ಇದ್ದೀವಿ. ಬಟ್ ನಾವು ಯೋಗ ಮಾಡುವ ಮೂಲಕ ಈ ನೇಚರ್ ಜೊತೆ ಬೆರೆಯುವ ಅನುಭವವೇ ಬೇರೆ. ಇವತ್ತಿನ ವರ್ಕ್ ಪ್ರೆಷರು, ನಮಗಾಗ್ತಾ ಇರೋ ಜಂಜಾಟಗಳು, ಹಲವಾರು ಥರ ವಿಷಯ ಅಟ್ ಎ ಟೈಮ್ ನಮ್ಮ ತಲೆಗೆ ಬರ್ತಾ ಇರೋದ್ರಿಂದ ಕಾಮ್ ಆಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೋಬೇಕು ಅಂತಂದರೆ ಯೋಗ ಮಸ್ಟ್ ಆ್ಯಂಡ್ ಶುಡ್ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮಲ್ಲಿರೋ ಒಂದು ಉದ್ವೇಗಗಳು, ಏನೇನೋ ನಿರ್ಧಾರಗಳನ್ನೆಲ್ಲವನ್ನು ಕುಗ್ಗಿಸಿ ಒಂದು ಉತ್ತಮವಾದ ದಾರಿಯಲ್ಲಿ ನಡೆಯೋದಕ್ಕೆ ಯೋಗ ಒಂದು ಬಹಳ ನನಗೆ ಹೆಲ್ಪ್ಫುಲ್ ಆಗಿದೆ. ಪರ್ಸ್ನಲ್ ಆಗಿ ಎಲ್ಲರೂ ಇದನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ
ತುಂಬ ಎಲ್ಲರ ಜೀವನದಲ್ಲೂ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲ ಭಾಗವಹಿಸಿದವ್ರಿಗೆ, ಹಾಗೆ ನನ್ನ ಇಲ್ಲಿಗೆ ಆಹ್ವಾನ ಮಾಡಿದ ಎಲ್ಲ BJPಯ ಆಯುಕ್ತರಿಗೆ ಮತ್ತು ಸದಸ್ಯರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಸಹ ಶುಭ ಮುಂಜಾನೆಯನ್ನ ಕೋರ್ತಾ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ, ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ವಿಕ್ಕಿ ವರುಣ್ ರವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಯೋಗ ಅಭಿಮಾನಿಗಳೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲರಿಗೂ ಸಹ ಈ ಒಂದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ, ತಮಗೆಲ್ಲ ತಿಳಿದಿರೋ ಹಾಗೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯಲ್ಲೂ ಕೂಡ ಒಳಗೊಂಡಂತೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲೂ ಸಹ ಈ ಒಂದು ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇರ್ತಕ್ಕಂಥದ್ದು. ಇವತ್ತು 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇವತ್ತು ದೊಡ್ಡ ಮಟ್ಟದಲ್ಲಿ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರ ಕೀರ್ತಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಸಲ್ತದೆ. ಸುಮಾರು 6,000ಕ್ಕೂ ಹೆಚ್ಚು ವರ್ಷಗಳ ಒಂದು ಇತಿಹಾಸ ಇರತಕ್ಕಂಥ ಒಂದು ಯೋಗ, ಇದು ನಮ್ಮ ಆಸ್ತಿ. ಈ ಆಧುನಿಕ ಯುಗದಲ್ಲಿ ಮನುಷ್ಯನ ಮಧ್ಯೆ ಸಂಬಂಧ ನಶಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪರದಾಡ್ತಾ ಇರ್ತಕ್ಕಂಥ ಮಾನವ ನಮ್ಮ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಯೋಗ ಎಷ್ಟು ಮಹತ್ವದ ಪಾತ್ರ ವಹಿಸ್ತದೆ ಅಂತಕ್ಕಂಥದ್ದು ನಿಮ್ಗೆಲ್ಲ ತಿಳಿದಿದೆ. ಹಾಗಾಗಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಾಗರದ ಆಚೆಗೂ ಸಹ ಈ ಯೋಗದ ಅನುಕೂಲ ಜಗತ್ತಿನ ಎಲ್ಲ ರಾಷ್ಟ್ರಗಳು ಜನರಿಗೂ ಕೂಡ ತಲುಪಬೇಕು, ಮನುಕುಲ ಉದ್ಧಾರ ಆಗಬೇಕು, ಈ ಭೂಮಿಯ ಮೇಲೆ ಶಾಂತಿಯ ನೆಲೆಸಬೇಕು, ಮತ್ತು ಮನುಷ್ಯ ಆರೋಗ್ಯದಿಂದ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎಲ್ಲದರ ಕಡೆನೂ ಕೂಡ ಗಮನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಜಗತ್ತಿನಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಯೋಗ ಕೇವಲ ವರ್ಷದಲ್ಲಿ ಒಂದಿನ ಮಾಡ್ತಕ್ಕಂಥದ್ದಲ್ಲ. ಯೋಗ ಅಂತಕ್ಕಂಥದ್ದು ದಿನನಿತ್ಯ ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡಿದ್ದೇ ಆದರೆ ನಾವು ಕೂಡ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ತೇವೆ, ಜೊತೆಲಿ ನಮ್ಮ ಮಾನಸಿಕ ನೆಮ್ಮದಿನೂ ಕೂಡ ಇರ್ತದೆ ಅಂತಕ್ಕಂಥದ್ದು ನಿಮ್ಗೆಲ್ಲ ತಿಳಿದಿದೆ. ಹಾಗಾಗಿ ಇವತ್ತು ನಮ್ಮ ಶಾಲಾ ಕಾಲೇಜುಗಳು ಬೇರೆ ಬೇರೆ ಕ್ಷೇತ್ರದಲ್ಲೂ ಸಹ ಇದು ಹೆಚ್ಚು ಮಹತ್ವ ಸಿಗ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷ ತರ್ತಕ್ಕಂಥ ಸಂಗತಿ. ನಾವುಗಳು ಸಹ ದಿನನಿತ್ಯ ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡು ದೈಹಿಕ ಸೌಂದರ್ಯ ಎಷ್ಟು ಮುಖ್ಯನೋ, ದೈಹಿಕವಾಗಿ ಚೆನ್ನಾಗಿರತಕ್ಕಂಥದ್ದು ಎಷ್ಟು ಮುಖ್ಯನೋ, ಮಾನಸಿಕವಾಗಿ ಆರೋಗ್ಯವಾಗಿರ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಹಾಗಾಗಿ ಯೋಗ ದಿನನಿತ್ಯ ಮಾಡೋದ್ರ ಮುಖೇನ ನಮ್ಮ ಮಾನಸಿಕ ಆರೋಗ್ಯದ ಕಡೆನೂ ಕೂಡ ಗಮನ ಕೊಡೋಣ ಈ ಒಂದು ಆಧುನಿಕ ಯುಗದಲ್ಲಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಇವತ್ತು ಸನ್ಮಾನ್ಯ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಶ್ರೀನಗರದಲ್ಲಿ
ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಅಂದ್ರೆ ಒಬ್ಬ ಪ್ರಧಾನಮಂತ್ರಿ ಅಥವಾ ಒಂದು ರಾಜಕೀಯ ಪಕ್ಷ ಕೇವಲ ರಾಜಕಾರಣ ಅಷ್ಟೇ ಅಲ್ಲ, ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹೇಗೆ ಒಂದು ದೇಶವನ್ನು ಮುನ್ನಡೆಸ್ಬೋದು ಅನ್ನೋದನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ತೋರಿಸ್ಕೊಟ್ಟಿದ್ದಾರೆ. ಯೋಗ ದಿನವನ್ನು ಒಂದು ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಣೆ ಮಾಡೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ತಮ್ಮೆಲ್ಲರ ಮುಖೇನ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸೋಣ. ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಶುಭವಾಗಲಿ, ತಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಹಾರೈಸ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ ಇಷ್ಟು ವಿಷಯಗಳನ್ನ ಒಳಗೊಂಡಂತಹ ಈ ಒಂದು ಯೋಗವನ್ನು ನಮಗೆ ಒಟ್ಟಾಗಿ ಕಟ್ಟಿಕೊಟ್ಟಂತವರು ಮಹರ್ಷಿ ಪತಂಜಲಿ ಮಹರ್ಷಿಯವರು. ಪತಂಜಲಿ ಮಹರ್ಷಿಯನ್ನ ಸ್ಮರಣೆ ಮಾಡುತ್ತಾ ಈಗ ಯೋಗ ಅಂದರೆ ಬರೀ ಆಸನ ಮತ್ತು ಪ್ರಾಣಾಯಾಮಕ್ಕೆ ಸೀಮಿತವಾಗಿರುವಂತಹ ಹಾಗೂ ಧ್ಯಾನ, ಧಾರಣ, ಸಮಾಧಿಗೆ ನಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುವಂತಹ ನಮ್ಮ ಜೀವನದ ಕೊನೆಯ ಒಂದು ಗೋಲ್ ಅಥವಾ ಒಂದು ಕೊನೆಯ ನಮ್ಮ ಜೀವನದ ಅಂತಿಮ ಚರಣವಾಗಿರುವಂತಹ ಸಮಾಧಿ, ಧ್ಯಾನ, ಧಾರಣ, ಸಮಾಧಿ ಈ ಒಂದು ಹಂತಕ್ಕೆ ನಮ್ಮನ್ನು ಕೊಂಡೊಯ್ಯುವಂತಹ ಅದಕ್ಕೆ ಸಹಕಾರಿಯಾಗಿರುವಂತಹ ಯೋಗದ ಆಸನ ಮತ್ತು ಪ್ರಾಣಾಯಾಮದ ಕೆಲವು ಭಾಗಗಳನ್ನು ಮಾತ್ರ ಈಗ ನಾವು ಇಲ್ಲಿ ಕಲಿಯೋರಿದ್ದೇವೆ ಅಥವಾ ಒಟ್ಟುಗೂಡಿ ಮಾಡುವರಿದ್ದೇವೆ. ಮೊದಲಿಗೆ ಶಿಥಿಲೀಕರಣ ವ್ಯಾಯಾಮ ಇರುತ್ತೆ. ದೇಹವನ್ನು ಶಿಥಿಲಗೊಳಿಸ್ಕೊಳ್ಬೇಕು, ಮುಂದೆ ಯೋಗ ಮಾಡಲಿಕ್ಕೆ ನಮಗೆ ದೇಹ ಅನುವು ಮಾಡಿಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಶಿಥಿಲೀಕರಣ ಇರುತ್ತೆ. ಅದಕ್ಕೆ ಮೊದಲು ಸ್ಮರಣೆ ಅಥವಾ ಧ್ಯಾನ, ಪ್ರಾರ್ಥನೆ. ಶಿಥಿಲೀಕರಣದ ನಂತರ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರವನ್ನು ಇಲ್ಲಿ ವೇದಿಕೆ ಮೇಲೆ ಮಾಡಿ ತೋರಿಸ್ತೇವೆ. ಅದನ್ನು ದಯವಿಟ್ಟು ತಾವು ಗಮನಿಸಿ ಅದರ ಹಾಗೆ ನೀವು ಕೂಡ ಮುಂದುವರಿಸಬೇಕಾಗುತ್ತೆ. 5 ಸೂರ್ಯ ನಮಸ್ಕಾರಗಳು, 13 ಮಂತ್ರಗಳಲ್ಲಿ 5 ಸೂರ್ಯ ನಮಸ್ಕಾರಗಳನ್ನ ಮಾಡುವುದಿರುತ್ತೆ. ತದನಂತರ ನಿಂತು ಮಾಡುವಂತಹ ಒಂದು 3 ಆಸನ, ಕೂತು ಮಾಡುವಂತಹ 3 ಆಸನ, ಮುಂದೆ ಬಗ್ಗುವಂತಹ 3, ಹಿಂದೆ ಬಗ್ಗುವಂತಹ 3, ಮುಂದೆ ಮುಂಗಡೆ ಮಲಗಿ ಮಾಡುವಂತಹ 1 ಆಸನ, ಹಿಂದೆ ಮಲಗಿ ಮಾಡುವಂತಹ 1 ಆಸನ. ಇವು ಆಸನಗಳ ವಿಭಾಗ. ಆದರೆ ಮುಂದೆ ಪ್ರಾಣಾಯಾಮಕ್ಕೆ ಬಂದಾಗ ಸೂರ್ಯಾನುಲೋಮ, ಚಂದ್ರಾನುಲೋಮ ಪ್ರಾಣಾಯಾಮ, ತದನಂತರ ನಾಡಿ ಶುದ್ಧಿ ಪ್ರಾಣಾಯಾಮ, ಹಾಗೆ ಧ್ಯಾನಕ್ಕೆ ಬಂದ ಹಾಗೆ ಪ್ರಾಣಾಯಾಮದ ನಂತರ ಓಂಕಾರ, ಭ್ರಾಮರಿ ಮತ್ತು ಕೊನೆಯಲ್ಲಿ ಶಾಂತಿ ಮಂತ್ರ. ಯೋಗಾಸನದ ಕಾರ್ಯಕ್ರಮ ಅಥವಾ ಯೋಗ ದಿನಾಚರಣೆಯ ಆಸನಗಳ ಕಾರ್ಯಕ್ರಮ ಅದರ ರೂಪುರೇಷೆ ಹೀಗಿರುತ್ತೆ. ಈಗ ನಿಮ್ಮೆಲ್ಲರಲ್ಲಿ ವಿನಂತಿ, ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಬೇಕು. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಬೇಕು. ತಮಗೆ ಆಸನಕ್ಕೆ ಸುಲಭವಾಗುವ ಹಾಗೆ ಹಿಂದೆ ಮುಂದೆ ಸ್ವಲ್ಪ 2 ಕೈಗಳ ಅಂತರ ಇದ್ದಾಗ ಇನ್ನೊಬ್ಬರಿಗೆ ನಮ್ಮಿಂದ ಸಮಸ್ಯೆ, ಇನ್ನೊಬ್ಬರಿಂದ ನಮಗೆ ಸಮಸ್ಯೆ ಆಗುವುದಿಲ್ಲ. ಕೈಗಳು ನಿಲ್ಲಿಸಬಹುದು. ಈಗ ಮೊದಲಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಮಹರ್ಷಿ ಪತಂಜಲಿಗೆ ನಮಿಸುತ್ತಾ ಕೈಗಳನ್ನು ಬಿಡುತ್ತಾ ಶಿಥಿಲೀಕರಣ ವ್ಯಾಯಾಮಕ್ಕೆ ಸಿದ್ಧರಾಗೋಣ. 2 ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ತಾ ಸ್ಟ್ಯಾಂಡ್
ಎರಡು ಹರಿಯೋ ಸ್ವಲ್ಪ ಹರಿಯೋ ಹರಿಯೋ ಎರಡು ಕೈಗಳನ್ನ ಸೊಂಟದ ಮೇಲೆ ಹಿಡ್ಕೊಳ್ತಾ ಇಡೀ ದೇಹದ ಎಲ್ಲಾ ಅಂಗಗಳಿಗೂ ಕೂಡ ಸ್ವಲ್ಪ ಚಲನೆ. ಮೊದಲಿಗೆ ಕಣ್ಣನ್ನ ಎಡಗಡೆ ನೋಡುವಂಥದ್ದು, ಹಾಗೆ ನಿಧಾನವಾಗಿ ಬಲಗಡೆ ನೋಡುವಂಥದ್ದು. ಕಣ್ಣು ಮಾತ್ರ ಚಲನೆ ಆಗಬೇಕು, ಕುತ್ತಿಗೆ ಅಥವಾ ತಲೆ ಭಾಗವನ್ನು ಚಲಿಸಬಾರ್ದು. ಕಣ್ಣುಗಳನ್ನ ಎಡಭಾಗಕ್ಕೆ ನೋಡಿ, ದೃಷ್ಟಿ ಮಾತ್ರ ಪಕ್ಕಕ್ಕೆ ಹೋಗ್ಬೇಕು. ಹಾಗೆ ಬಲಗಡೆ, ಎಡಗಡೆ, ಬಲಬದಿ, ಹಾಗೆ ಮೇಲೆ ಕೆಳಗೆ, ಮೇಲೆ ದೃಷ್ಟಿ ಮಾತ್ರ ಮೇಲೆ ಹೋಗ್ಬೇಕು, ಕೆಳಗೆ ನೆಲವನ್ನು ನೋಡಬೇಕು, ಮೇಲೆ ಮತ್ತು ಹಾಗೆ ಕೆಳಗೆ. ಈಗ ಮುಂದಿನ ಆಸನ ಅಥವಾ ಮುಂದಿನ ಅಭ್ಯಾಸ ಕುತ್ತಿಗೆ ಅಭ್ಯಾಸ. ಸೊ ಕುತ್ತಿಗೆಯನ್ನು ಎಡಬದಿಗೆ ತಿರುಗಿಸಿ, ಹಾಗೆ ಬಲಬದಿ, ನಿಧಾನವಾಗಿ ಮತ್ತೆ ಎಡಬದಿಗೆ, ಹಾಗೆ ಬಲಗಡೆಗೆ ಕೊಂಡೊಯ್ಯುವುದು, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಈಗ ಎಡಗಡೆಯಿಂದ ಬಲಗಡೆಗೆ ತಿರುಗಿಸುವಂತಹ ಕಾರ್ಯಕ್ರಮ. ಎಡಗಡೆಯಿಂದ ಬಲಗಡೆಗೆ 3 ಬಾರಿ, ಮತ್ತು ಹಾಗೆ ಬಲಗಡೆಯಿಂದ ಎಡಬದಿಗೆ 3 ಬಾರಿ ನಿಧಾನವಾಗಿ ಆವರ್ತನ ಮಾಡೋಣ. ಹಾಗೆ ಎರಡು ಕೈಗಳನ್ನ ಭುಜದ ಮೇಲೆ ಇಟ್ಕೊಳ್ತಾ ಮುಂದಕ್ಕೆ ಗಡಿಯಾರದ ರೀತಿಯಲ್ಲಿ ಮುಂದಕ್ಕೆ ಚಲಿಸುವುದು. 1 2 3 4 ಹಾಗೆ 5 ಹಿಂದಕ್ಕೆ. 1 2 3 4 5. ಈಗ ಕೈಗಳನ್ನ ಮುಂದೆ ಚಾಚ್ತಾ ನಮ್ಮ ಈ ಮುಷ್ಟಿ ಇದೆ, ಮುಷ್ಟಿಗೆ ಕರ್ಣ ವ್ಯಾಯಾಮ. ಮುಷ್ಟಿಯನ್ನು ತಿರುಗಿಸುವುದು ಎಡಗಡೆಯಿಂದ ಬಲಬದಿಗೆ, ಹಾಗೆ ಬಲಬದಿಯಿಂದ ಎಡಬದಿಗೆ, ಮೇಲೆ ಕೆಳಗೆ. ಕೈಗಳನ್ನ ಮೇಲೆ ಕೆಳಗೆ ಚಲಿಸುವಂಥದ್ದು. ಹಾಗೆ ಇನ್ನು ಪೂರ ಮೇಲೆ, ಸೊಂಟದ ಮೇಲೆ ಕೈ, ಸೊಂಟಕ್ಕೆ ಈಗ ಶಿಥಿಲೀಕರಣ ವ್ಯಾಯಾಮ. ಎಡಗಡೆಯಿಂದ ಬಲಬದಿಗೆ ಸೊಂಟವನ್ನು ತಿರುಗಿಸುವುದು. 1 2 3 ನಿಧಾನವಾಗಿ. ಸ್ಥಿರಂ ಸುಖಂ ಆಸನಂ. ಆಸನ ಮತ್ತು ಪ್ರಾಣಾಯಾಮ ಯಾವುದೇ ಕ್ರಿಯೆ ಇರಲಿ ಅದನ್ನ ಆದಷ್ಟು ನಿಧಾನವಾಗಿ ಮಾಡಿದ್ರೆ ನಮಗೆ ಹೆಚ್ಚು ಫಲಕಾರಿಯಾಗಿರುತ್ತೆ. ಈಗ ಎಡಗಡೆಯಿಂದ ಬಲಬದಿಗೆ ತಿರುಗಿಸುವುದು. ಪೂರ್ಣ ದೇಹ ತಿರುಗಬೇಕು ಅಂತಿಲ್ಲ, ಸೊಂಟ ಮಾತ್ರ ತಿರುಗಬೇಕು. ಹಾಗೆ ಮುಂದೆ ಬಗ್ಗುವಂಥದ್ದು, ಹಿಂದೆ ಮುಂದೆ, ಹಿಂಬದಿ, ಮುಂದೆ ಹಿಂಬದಿ. ಮೊಣಕಾಲ ಮೇಲೆ ಕೈ. ಈಗ ಮೊಣಕಾಲಿಗೆ ವ್ಯಾಯಾಮ. ಹೆಚ್ಚು ಜನಕ್ಕೆ ಮೊಣಕಾಲು ನೋವು ಈಗಾಗಲೇ ಶುರುವಾಗಿದೆ, ಅದರಿಂದ ಈ ವ್ಯಾಯಾಮ ಮಾಡೋದ್ರಿಂದ ಮೊಣಕಾಲು ನೋವು ಸ್ವಲ್ಪ ಸುಧಾರಿಸುತ್ತೆ. ಎಡಗಡೆಯಿಂದ ಬಲಬದಿಗೆ, ಬಲಬದಿಯಿಂದ ಎಡಬದಿಗೆ, ನಿಂತ್ಕೊಳ್ಳಿ. ಈಗ ನಮ್ಮ ಪಾದಗಳಿಗೆ ದಿನಪೂರ್ತಿ ಪಾದಗಳ ಮೇಲೆ ನಿಂತಿರ್ತೀವಿ, ಅದಕ್ಕೋಸ್ಕರ ಪಾದಗಳಿಗೆ ಸ್ವಲ್ಪ ಚಲನೆ ಕೊಡುವಂಥದ್ದು. ಬಲಕಾಲನ ನಿಧಾನವಾಗಿ ಬ್ಯಾಲೆನ್ಸಿಂಗ್ ತೊಂದರೆ ಆದರೆ ಬೇಡ, ಇಲ್ಲದೆ ಇದೆ ಆಗುತ್ತೆ ಅನ್ನೋರು ಮಾತ್ರ ಬಲಕಾಲನ ಸ್ವಲ್ಪ ಮುಂದೆ ತಗೊಳ್ಳೋದು, ನಿಧಾನವಾಗಿ ಅದನ್ನು ತಿರುಗಿಸುವಂತ ಪ್ರಯತ್ನ ಮಾಡೋದು. ಬಲಬದಿಯಿಂದ ಎಡಬದಿಗೆ, ಎಡಬದಿಯಿಂದ ಬಲಬದಿ. ಹಾಗೆ ಎಡಗಾಲಿಗೆ ವ್ಯಾಯಾಮ. ಬಲಬದಿಯಿಂದ ಎಡಬದಿ, ಎಡಬದಿಯಿಂದ ಬಲಬದಿ. ಸರಸಿಜಾಸನ ಸನ್ನಿವಿಷ್ಟಃ ಕೇವಲ
ಸೂರ್ಯ ನಮಸ್ಕಾರ ಇಲ್ಲಿ ನಮ್ಮ ಮಹೇಶ್ ಸರ್ ಕೂಡ ಇದ್ದಾರೆ, ಅವರು ಕೂಡ ಮಾಡ್ತಿರ್ತಾರೆ. ನಾವು ಕೂಡ ನೋಡಿಕೊಂಡು ಹಾಗೆ ಆಸನವನ್ನು ಮಾಡ್ತಾ ಹೋಗುವಂಥದ್ದು. ಒಟ್ಟು 10 ಇರುತ್ತೆ. 10ರಲ್ಲಿ 7 ಆಸನ ಮತ್ತೆ ಇನ್ನು 3 8 9 10 ಈ ಕೌಂಟ್ ಏನಿದೆ ಇದು ಪರಿವರ್ತಿತ, ಅಂದ್ರೆ ಅದನ್ನೇ ಮತ್ತೆ ಮುಂದುವರಿಸುವಂಥದ್ದು. ಆರೋಗ್ಯ ಭಾಸ್ಕರಾದಿಚ್ಛೆ ಎಂಬ ಸಂಸ್ಕೃತ ವಾಕ್ಯ ಇದೆ. ಯಾರಿಗೆ ಒಳ್ಳೆ ಆರೋಗ್ಯ ದೈಹಿಕ ಮಾನಸಿಕ ಬೇಕು ಅವರು ಸೂರ್ಯ ನಮಸ್ಕಾರವನ್ನು ಖಂಡಿತವಾಗಿ ಮಾಡಬೇಕು ಅಂತ ಈ ಒಂದು ಸಾಲನ್ನು ಕೇಳಿಕೊಡುತ್ತೆ. ಈಗ ಅಂತರ ತುಂಬಾ ಕಡಿಮೆ ಇದೆ, ಜನಸಾಗರ ಹೆಚ್ಚಾಗಿರೋದ್ರಿಂದ ತಮ್ಮಲ್ಲಿ ವಿನಂತಿ ಸ್ವಲ್ಪ ಬಲಗಡೆಗೆ ಬಲ ಕೋಣೆಗೆ ತಿರುಗಬೇಕು ಅಂತ ಕೇಳ್ಕೊಡ್ತೀನಿ. ಸ್ವಲ್ಪ ಹಾಫ್ ಬಲಗಡೆಗೆ ಅಲ್ಲ. So, ಈಗ ಈಗ ನಿಮ್ಮ ಎಡಗಡೆ ಅಂದ್ರೆ ನನ್ನ ಬಲಗಡೆ. ನಿಮ್ಮ ಎಡಗಡೆಗೆ ಸ್ವಲ್ಪ ಹೀಗೆ ಓರೆಯಾಗಿ ನಿಂತ್ಕೊಳ್ಳೋಣ. ಓಂ ಮಿತ್ರಾಯ ನಮಃ. ಒಂದು ಮೇಲೆ ಹಚ್ಬೇಕು ಗಿರಿಯರ. 2 3 ಎಡಗಾಲು ಹಿಂದೆ 2 ಕೈಗಳ ಮಧ್ಯದಲ್ಲಿ ಬಲಗಾಲು, 2 ಕೈಗಳ ಮಧ್ಯದಲ್ಲಿ ಬಲಗಾಲು ಇರಬೇಕು, ಎಡಗಾಲು ಹಿಂದೆ. 4 ಬಲಗಾಲು ಕೂಡ ಹಿಂದೆ, ದಂಡಾಸನ. 5 ಸಾಷ್ಟಾಂಗ ನಮಸ್ಕಾರ. ಎದೆ, ಹಣೆ, ಮಂಡಿ ಈ ದೇಹ ಭಾಗಗಳು ಮಾತ್ರ ನೆಲಕ್ಕೆ ತಾಗುವಂತಿರಬೇಕು. 6 ಭುಜಂಗಾಸನ. ಮುಂದೆ ಬರ್ತಾ ಹಿಂದೆ ಹೇಳುವಂತ ಆಸನ ಭುಜಂಗಾಸನ. 7 ಪರ್ವತಾಸನ. 2 ಕಾಲುಗಳು ನೇರವಾಗಿರುತ್ತೆ ಹಾಗೂ ಕುತ್ತಿಗೆಯನ್ನು ಕೆಳಗೆ ಹಾಕುವಂತಹ ಒಂದು ಪರ್ವತದ ಆಕಾರದಲ್ಲಿರುವಂತಹ ಆಸನ. 8 ಅದೇ ರೀತಿ ಬಲಗಾಲು ಮುಂದೆ ಬರುತ್ತೆ. ಆಗಲೇ ಎಡಗಾಲಿತ್ತು, ಈಗ ಬಲಗಾಲು ಮುಂದೆ ಇರುತ್ತೆ. 2 ಕೈಗಳ ನಡುವೆ ಕಾಲು, ದೇಹವನ್ನು ನೀಳವಾಗಿ ಹಿಂದೆ ಚಾಚಬೇಕು. 9 2 ಕಾಲುಗಳು ಮುಂದೆ ಇರುವಂಥದ್ದು. 10 ಮತ್ತೆ ಹಿಂದಕ್ಕೆ ಕೈಯನ್ನ ಮೇಲೆತ್ತ ನಮಸ್ಕಾರ ಸ್ಥಿತಿಗೆ ಬರುವಂಥದ್ದು. ಇದೇ ರೀತಿ ಇನ್ನೂ 4 ಬಾರಿ ಮಾಡೋದಿರುತ್ತೆ. ಒಟ್ಟು 5 ಆಸನ, 13 ಮಂತ್ರಗಳು. ಈಗ ಆಗ ಎಡಗಾಲು ಮುಂದೆ ಇತ್ತು, ಈಗ ಬಲಗಾಲು ಮುಂದೆ ಇರುತ್ತೆ. 3 ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ. ಓಂ ಸೂರ್ಯಾಯ ನಮಃ. ಈಗ ಸೂರ್ಯ ನಮಸ್ಕಾರದ ಜೊತೆಗೆ ಪ್ರಾಣಾಯಾಮವನ್ನು ಕೂಡ ಯೋಜನೆ ಮಾಡ್ತಾ ಪೂರಕ ಅಂದಾಗ ಉಸಿರು ತಗೊಳ್ಬೇಕು, ರೇಚಕ ಅಂದಾಗ ಉಸಿರು ಬಿಡಬೇಕು, ಕುಂಭಕ ಅಂದಾಗ ಉಸಿರಾಟವನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡಬೇಕು. ಪೂರಕ ದ್ವೇ ರೇಚಕ ಉಸಿರನ್ನ ಬಿಡಬೇಕು. ಪೂರಕ ರೇಚಕ 4ನೇ ಸ್ಥಿತಿ. ಕುಂಭಕ 5ನೇ ಸ್ಥಿತಿಯಲ್ಲಿ ಉಸಿರಾಡುವಂತಿಲ್ಲ. ಷಟ್ ಪೂರಕ, ರೇಚಕ ಸಪ್ತ, ಪೂರಕ ಅಷ್ಟ, ರೇಚಕ ನವ, ಪೂರಕ ದಶ. ನಮಸ್ಕಾರ ಸ್ಥಿತಿ. ಓಂ ಭಾನವೇ ನಮಃ. ಏಕಂ ದ್ವೇ त्रीणि चत्वारि पंच षट् सप्त अष्ट नव
ದಶ. ಓಂ ಭಾನ್ ಖಗಾಯ ನಮಃ. ಓಂ ಪೂರ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರೀಚಯೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತೃ ಸೂರ್ಯ ನಾರಾಯಣಾಯ ನಮಃ. ಏಕಂ ಪೂರಕ ಉಸಿರು ತಗೊಳ್ತಾ ಕೈಗಳನ್ನ ಮೇಲೆತ್ತುವಂಥದ್ದು. ಏಕಂ ದ್ವೇ ಉಸಿರನ್ನ ಬಿಡ್ತಾ ಕೈಗಳನ್ನ ಮುಂದೆ ಚಾಚಿ ಸೊಂಟದಿಂದ ಮುಂದೆ ಬರುವಂಥದ್ದು. ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ. ಆದಿತ್ಯಸ್ಯ ನಮಸ್ಕಾರ. ಈಗ ಗಮನಿಸ್ತ 30 ಸೆಕೆಂಡುಗಳ ವಿಶ್ರಾಂತಿಯನ್ನು ಪಡೆಯುವಂಥದ್ದು. ಕಾಲುಗಳ ಎಡಗಾಲನ್ನ ಸ್ವಲ್ಪ ಪಕ್ಕಕ್ಕಿಡಿ. ಒಂದು. ಎರಡನೇ ಹಂತಕ್ಕೆ ನಿಧಾನವಾಗಿ ಕೈಗಳನ್ನ ಭುಜದ ಮಟ್ಟಿಗೆ ತಗೊಬನ್ನಿ. ಭುಜಕ್ಕೆ ನೇರವಾಗಿ ಇರಬೇಕು. ಆದಷ್ಟು ಎರಡು ಬದಿಗಳಲ್ಲಿ ಕೈಗಳನ್ನ ಎಳಿಬೇಕು. ಯಾರು ಜಗ್ಗುತ್ತಾ ಇದ್ದಾರೆ ಅನ್ಬೇಕು. ಆ ಕಡೆ ಈ ಕಡೆ ಹಗ್ಗ ಕಟ್ಟಿ ಎಳೆದಂಗಿರಬೇಕು. ನಿಧಾನವಾಗಿ ಬಲಗಡೆ ಎಡಗಡೆ ಬಗ್ಗಿ ಕೈಗಳ ಕಡೆ ಗಮನ. ನಿಮ್ಮ ಕೈ ಬಲಗೈ ತುದಿಯನ್ನು ನಿಮ್ಮ ಕಣ್ಣುಗಳು ನೋಡ್ತಾ ಇರಬೇಕು. ಉಸಿರಾಟ ಸಾಕಾರವಾಗಿರಬೇಕು. ನಿಧಾನವಾಗಿ ಹಾಗೆ ಮೇಲೆ ಬನ್ನಿ. ಈಗ ಅದೇ ರೀತಿ ಬಲಗಡೆಯಿಂದ ಬಗ್ಗಬೇಕು. ಕಣ್ಣುಗಳು ಎಡಗೈಯ ತುದಿಯನ್ನು ನೋಡ್ತಾ ಇರಬೇಕು. ಆದಷ್ಟು ಕೆಳಗೆ. ಆದರೆ ಪಾದಗಳನ್ನ ಹಿಡಿಯುವಂತಹ ಪ್ರಯತ್ನ ಮಾಡಿಕೊಳ್ಳಿ. ನೆಲ ಮುಟ್ಟುವಂತ ಪ್ರಯತ್ನ ಮಾಡಿ. ಸಾಧ್ಯವಾಗದಿದ್ರೆ ತೊಡೆ ಮೇಲಾದ್ರೂ ಕೈ ಇಡಬೇಕು. ಅಷ್ಟಾದ್ರೂ ಬಗ್ಗಬೇಕು. ಹಾಗೆ ನಿಧಾನವಾಗಿ ವಾಪಸ್ ಕೈಗಳನ್ನ ನಿಧಾನವಾಗಿ ಇರಿಸುವಂಥದ್ದು. ಕಾಲುಗಳನ್ನ ಸೇರಿಸುವುದು. ಈಗ ಇದನ್ನೇ ಬಲಗಡೆ ಈಗ ಎಡಗಾಲನ್ನ ಚಾಚಿ ಮಾಡಿ ಇದನ್ನು ಬಲಗಾಲನ್ನ ಚಾಚಿ ಮಾಡುವಂಥದ್ದು. ಬಲಗಾಲನ ಪಕ್ಕಕ್ಕಿಡಿ. ಎರಡೂ ಕೈಗಳನ್ನ ಪಕ್ಕಕ್ಕೆ ತಗೊಂಡ್ಬನ್ನಿ. ಭುಜದ ಮೇಲಕ್ಕೆ ಬಲಗಡೆ ಬಗ್ಗುವಂಥದ್ದು. ಕೈಗಳು ಎಡಗೈನ ಬೆರಳುಗಳನ್ನು ನೋಡ್ತಾ ಇರಬೇಕು. ಕಣ್ಣುಗಳು ಬಲಗೈಯ ಎಡಗೈಯ ಬೆರಳುಗಳನ್ನು ನೋಡ್ತಾ ಇರಬೇಕು. ಮತ್ತೆ ಮೇಲೆ ಬನ್ನಿ. ನಿಧಾನವಾಗಿ ಮೇಲೆ ಬನ್ನಿ. ಎಷ್ಟು ನಿಧಾನವಾಗಿ ಮಾಡಿದ್ರೆ ಅಷ್ಟು ನಮಗೆ ಪ್ರಯೋಜನವಾಗಿದೆ. ಹಾಗೆ ಎಡಗಡೆ ಬರುವಂಥದ್ದು. ಮತ್ತೆ ಮೇಲೆ ನಿಧಾನವಾಗಿ ಕೈಗಳನ್ನ ಇಳಿಸಿ ಕಾಲುಗಳನ್ನ ಜೋಡಿಸಿ. ಇದು ಒಂದು ಸುತ್ತಿನ ತ್ರಿಕೋಣ ಆಸನ. ಈಗ ಇದನ್ನೇ ಪರಿವೃತ್ತ ತ್ರಿಕೋಣ. ಪರಿವೃತ್ತ ತ್ರಿಕೋಣ ಅಂದ್ರೆ ತ್ರಿಕೋಣಾಸನದಲ್ಲೇ ಪರಿವೃತ್ತ ಅಂದ್ರೆ ದೇಹವನ್ನು ತಿರುಗಿಸಿ ಮಾಡುವಂಥದ್ದು. ನೋಡ್ಕೊಳ್ಳಿ ಒಂದು ಬಾರಿ. ಮತ್ತೆ ಎಡಗಾಲು ಪಕ್ಕಕ್ಕೆ, ಎರಡು ಕೈಗಳ ನೇರ. ಮೂರನೇ ಹಂತಕ್ಕೆ ಬಹುವಿಲ್ಲ. ನಾವು ಬಾಡಿಯನ್ನು ಬಲಗೈಯಿಂದ ಎಡಗಾಲನ್ನ ಇಡುವಂತಹ ಒಂದು ಪ್ರಕ್ರಿಯೆ. ಅದನ್ನು ನೋಡ್ತಾ ನಾವು ಕೂಡ ಮಾಡೋಣ. ಪರಿವೃತ್ತ ತ್ರಿಕೋಣಾಸನ ಒಂದು ಬಾರಿ ಹೇಳಿ. ಒಂದು, ಎರಡು, ನಿಧಾನವಾಗಿ ಇಲ್ಲಿನ ಮಟ್ಟಿಗೆ ಕೈಗಳನ್ನು ಹಚ್ಕೊಂಡು ಬನ್ನಿ. ಮೂರು, ಕೈ ಬಲಗೈಯಿಂದ ಎಡಗಾಲನ್ನ ಮುಟ್ಟಬೇಕು. ನಾಲ್ಕು, ಎಡಗೈಯ ತುದಿಯನ್ನ ಕೈಗಳ ನೋಡ್ತಾ ಇದೆ.
ಹಾಗೆ ಎಡಗಡೆ ತಿರುಗುವುದು ನಿಮ್ಮ ಬಲಗಡೆಗೆ ಎಡಗೈಯಿಂದ ಬಲಗಾಲನ್ನು ಹಿಡಿದುಕೊಂಡು ಕೈಗಳ ಮೇಲೆ ನೋಡಿ. ವಾಪಸ್ ಹಾಗೆ ನಿಧಾನವಾಗಿ ಮೇಲೆ ಬಂದು ಕೈಗಳನ್ನ ಹಾಗೆ ಸ್ಟ್ರೆಚ್ ಮಾಡೋದು, ಎಳೆಯುವುದು, ನಿಧಾನವಾಗಿ ಕೈಗಳನ್ನು ಸ್ಟ್ರೆಚ್ತಾ ಕಾಲುಗಳನ್ನ ಜೋಡಿಸುವಂಥದ್ದು. ಪರಿವೃತ ತ್ರಿಕೋಣಾಸನ ಅರ್ಧ ಪೂರ್ಣ ಮಾಡುವುದಿಲ್ಲ, ಸಮಯದ ಅಭಾವದಿಂದ ಮುಂದಿನ ಆಸನಕ್ಕೆ ಹೋಗ್ತಾ ಇದ್ದೇವೆ. ಸಮಯದ ಅಭಾವ, ಪ್ರತಿದಿನ ಮಾಡಬೇಕಾದಂಥ ಆಸನಗಳಿಗೂ ಸಮಯದ ಅಭಾವ, ಮುಂದಕ್ಕೆ ಹೋಗ್ತಾ ಇದ್ದೇವೆ. ಈಗ ಫಾರ್ವರ್ಡ್ ಬೆಂಡಿಂಗ್, ಮುಂದೆ ಬಗ್ಗಿ ಮಾಡುವಂತಹ ಆಸನ. ಇದು ಸೂರ್ಯ ನಮಸ್ಕಾರದ 2ನೇ ಸ್ಥಿತಿ. ಅದನ್ನು ಕ್ರಮಬದ್ಧವಾಗಿ 4 ಅಂಕಗಳಲ್ಲಿ ಮಾಡುವಂಥದ್ದು. ಇದರ ಹೆಸರು ಪಾದ ಹಸ್ತಾಸನ. ಮೊದಲಿಗೆ 2 ಕೈಗಳನ್ನ ಪಕ್ಕಕ್ಕೆ ತಗೊಳ್ಳೋದು, ನಿಧಾನವಾಗಿ ಮೇಲಕ್ಕೆ, ಸೊಂಟದಿಂದ ಕೆಳಗೆ ಬರಬೇಕು, ಹೊಟ್ಟೆಯಿಂದ ಎದೆಯಿಂದ ಬರಬಾರ್ದು, ಸೊಂಟದಿಂದ ಕೆಳಗೆ ಬರಬೇಕು. ಅದಕ್ಕೋಸ್ಕರ ಕೈಗಳನ್ನ ಮೇಲಕ್ಕೆ ಜಗ್ಗಿ ಕೆಳಗೆ ಬಗ್ಗುವಂಥದ್ದು. ಆದಷ್ಟು ಪ್ರಯತ್ನ ಮಾಡಿ 2 ಕೈಗಳನ್ನ ನೆಲಕ್ಕೆ ಮುಟ್ಟಿಸುವಂತಹ ಒಂದು ಪ್ರಯತ್ನ. ಈ ಪ್ರಯತ್ನದಲ್ಲಿ ಎದೆ ಭಾಗವನ್ನು ಮೊಣಕಾಲಿಗೆ ತಾಗಿಸಿದ್ರೆ ಇನ್ನೂ ಉತ್ತಮ. ನಿಧಾನವಾಗಿ ಹಾಗೆ ಮೇಲೆ ಬನ್ನಿ. ವಾಪಸ್ ಮುಂದೆ ಬನ್ನಿ. ನಿಧಾನವಾಗಿ ಕೈಗಳನ್ನು ಬಿಡುವಂಥದ್ದು. ಕೂತ್ಕೊಳ್ಳೋಣ. ಕೂತ್ಕೊಳ್ಳಿಕ್ಕೆ ಮತ್ತು ಕೈಗಳನ್ನ ಚಿನ್ಮುದ್ರಾಂಕಿತವಾಗಿ ಇಟ್ಕೊಳ್ಳಿ. ನಮ್ಮ ತೋರು ಬೆರಳು ಹೆಬ್ಬೆರಳಿಗೆ ಸೇರಿಸ್ಕೊಳ್ಬೇಕು. 2 ಕೈಗಳನ್ನ ತೊಡೆ ಮೇಲೆ ಇಟ್ಕೊಳ್ಬೇಕು. ಆಸನದಿಂದ ಪ್ರಾಣಾಯಾಮಕ್ಕೆ ಹೊರಡ್ತಾ ಇದ್ದೀವಿ. ಗಮನ ಪೂರ ನಮ್ಮ ದೇಹದ ಉದ್ದಬಾರದು ಅಥವಾ ನಮ್ಮನ್ನು ದಿಕ್ಕು ತಪ್ಪಿಸಬಾರದು. ನಿಧಾನವಾಗಿ ಕಣ್ಬಿಡಿ. ತೋರು ಬೆರಳು ಮತ್ತೆ ಮಧ್ಯ ಬೆರಳನ್ನ ಮಡಿಸಬೇಕು. ತೋರು ಬೆರಳು ಮತ್ತೆ ಮಧ್ಯ ಬೆರಳು, ಬಲಗೈನ ತೋರು ಬೆರಳು ಮತ್ತೆ ಮಧ್ಯ ಬೆರಳನ್ನು ಮಡಿಸಬೇಕು. ಹೆಬ್ಬೆರಳಿಗೆ ಸೇರಿಸ್ಕೊಳ್ಬೇಕು. ಮುಂಗುರುಳು ಬೆರಳು ಮತ್ತೆ ಕನಿಷ್ಠ ಎಡಮೂಗಿನ ಹೊಳ್ಳೆಯನ್ನು ಮುಕ್ತ, ಬಲಗೈಯಿಂದ ಎಡಮೂಗಿನ ಹೊಳ್ಳೆಯನ್ನು ಮುಕ್ತ, ಎಡಮೂಗಿನ ಹೊಳ್ಳೆಯನ್ನು ಮುಕ್ತ. ಇದು ಅನುಲೋಮ ವಿಲೋಮ ಪ್ರಾಣಾಯಾಮ. ಎಷ್ಟು ಸಾಧ್ಯವಾಗುವಷ್ಟು ಉಸಿರನ್ನು ತಗೊಳ್ಳುವಂಥದ್ದು. ಹೆಬ್ಬೆರಳಿಂದ ಆ ಮೂಗಿನ ಹೊಳ್ಳೆಯನ್ನು ಮುಕ್ತ, ಮತ್ತೊಂದು ಮೂಗಿನಿಂದ ಆ ಎಷ್ಟು ಉಸಿರನ್ನ ಹೊರಗೆ ಬಿಡುವಂಥದ್ದು. ಈಗ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋಣ. ಅನುಲೋಮ ವಿಲೋಮ ಒಂದೇ ಕಡೆ ಆಗಬೇಕು. ಎಡಗಡೆ ತಗೊಂಡ್ರೆ ಎಡಗಡೆ ಬಿಡೋದು, ಬಲಗಡೆ ತಗೊಂಡ್ರೆ ಬಲಗಡೆಯಲ್ಲಿ ಬಿಡುವುದು. ಶುರು ಮಾಡೋಣ. 2 ಸರಿ ಮಾಡೋಣ ಸಾಕು. ಎಡಗಡೆಯಿಂದ ಶುರು ಮಾಡೋಣ. ಉಸಿರು ತಗೊಳ್ಳಿ. ಎಡಮೂಗಿನಿಂದ ಉಸಿರು ತಗೊಳ್ಳಿ. ಮತ್ತೊಂದು ಬಾರಿ. ಮತ್ತೆ ಹಾಗೆ ಎಡಮೂಗಿನಿಂದ ಉಸಿರನ್ನು ಬಿಡುವಂಥದ್ದು. ಈಗ ಬಲಕ್ಕೆ, ಬಲಮೂಗಿನಿಂದ ಉಸಿರು ತಗೊಳ್ಳಿ. ಬಲಮೂಗಿನಿಂದ ಉಸಿರು ಬಿಡುವಂಥದ್ದು. ಮತ್ತೊಮ್ಮೆ. ದೀರ್ಘವಾದಂಥ ಪೂರಕವನ್ನು ಉಸಿರು ತಗೊಳ್ಳಿ. ಕೊನೆಯ ಬಾರಿ ಉಸಿರು ತಗೊಳ್ಳಿ.
ಬೆನ್ನ ಹಿಂದೆ ಎರಡು ಕೈಗಳನ್ನ ಬೆನ್ನ ಹಿಂದೆ ಕಟ್ತಾ ಮುಂದೆ ಬಾಗಿ ಪತಂಜಲಿ ಮಹರ್ಷಿಗೆ ನಮಸ್ಕಾರವನ್ನು ಸಲ್ಲಿಸೋಣ. ನಿಧಾನವಾಗಿ ಮೇಲೆದ್ದು ಎರಡು ಕೈಗಳನ್ನ ಮುಂದೆ ತರ್ತಾ ಎರಡು ಕೈಗಳನ್ನ ಚೆನ್ನಾಗಿ ಬಿಸಿ ಬರುವ ಹಾಗೆ ಉಜ್ಜಿ, ಕಣ್ಣನ್ನು ತಿಕ್ಕಬಾರ್ದು, ಕಣ್ಣಿನ ಮೇಲೆ ಲೈಟಾಗಿ ನಿಧಾನವಾಗಿ ಕೈಗಳನ್ನ ಇಡಬೇಕು. ಆ ಶಾಖವನ್ನು ಕಣ್ಣಿಗೆ ಕೊಡ್ತಾ ನಿಧಾನವಾಗಿ ಕಣ್ಣುಗಳನ್ನ ತೆರೆಯೋಣ. ಮತ್ತು ಇಲ್ಲಿ ಬಂದಿರತಕ್ಕಂಥ ಯೋಗವನ್ನು ಹೇಳ್ಕೊಟ್ಟಂಥ ಹರ್ಷ ಮತ್ತು ಮಂಜುನಾಥ್ ಅವರಿಗೆ ವಂದನೆಗಳು, ಧನ್ಯವಾದಗಳು. ಮತ್ತು ಇಲ್ಲಿ ಬಂದಿರತಕ್ಕಂಥ ಈ ಕಾರ್ಯಕ್ರಮದ ಎಲ್ಲವನ್ನು ತೋರಿಸ್ಕೊಟ್ಟಂಥ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ BJP ಪಕ್ಷದ ಅನೇಕ ಜವಾಬ್ದಾರಿ ವಹಿಸಿಕೊಂಡಂಥ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳು. ಸನ್ಮಾನ್ಯ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಒಂದು ಚಿಂತನೆ ಏನಿತ್ತು, ಇವತ್ತು ಯೋಗವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು. ಇವತ್ತು ನಾವು 10ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇವತ್ತು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಕೇವಲ ಭಾರತದಲ್ಲಷ್ಟೇ ಅಲ್ಲ, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಈ ಒಂದು ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. 6000ಕ್ಕೂ ಹೆಚ್ಚು ವರ್ಷಗಳ ಒಂದು ಇತಿಹಾಸ ಇರತಕ್ಕಂಥ ಒಂದು ನಮ್ಮ ಈ ದೇಶದ ಒಂದು ಸಂಸ್ಕೃತಿ ಇವತ್ತು ದೇಶ ವಿದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇರ್ತಕ್ಕಂಥ ತುಂಬ ಸಂತೋಷ ತರ್ತಕ್ಕಂಥ ಸಂಗತಿ. ನಮಗೆಲ್ಲ ತಿಳಿದಿರೋ ಹಾಗೆ ಯೋಗ ದೈಹಿಕದ ಜೊತೆಗೆ ಒಂದು ಮಾನಸಿಕ ಒಂದು ಸ್ಥಿರತೆಯನ್ನು ಕೂಡ ತಂದು ಕೊಡ್ತಕ್ಕಂಥದ್ದು, ಮಾನಸಿಕ ಒಂದು ಸಮತೋಲನವನ್ನು ಕೂಡ ಕೊಡ್ತಕ್ಕಂಥದ್ದು. ಹಾಗಾಗಿ ಒಂದು ಯೋಗ ಕೇವಲ ಒಂದು ದಿನಕ್ಕೆ ಸೀಮಿತ ಆಗದೇನೆ ದಿನನಿತ್ಯ ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡಿದ್ದೇ ಆದರೆ ನಮ್ಮ ಜೀವನವೂ ಕೂಡ ಸುಖಮಯವಾಗಿರ್ತದೆ, ಆರೋಗ್ಯಪೂರ್ಣವಾಗಿರ್ತದೆ ಅನ್ನೋ ಒಂದು ಅಭಿಲಾಷೆಯಿಂದ ಇವತ್ತು ನರೇಂದ್ರ ಮೋದಿಜಿಯವರು ಅವರೂ ಸಹ ಶ್ರೀನಗರದಲ್ಲಿ ಇವತ್ತು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆ, ಪಾಲ್ಗೊಂಡಿದ್ದಾರೆ. ಹಾಗಾಗಿ ಶುಭ ದಿನದಂದು ಈ ನಾಡಿನ ಸಮಗ್ರ ಜನತೆಗೆ ಮತ್ತು ದೇಶದ ಜನತೆಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಮ್ಮ ದಿನನಿತ್ಯ ಜೀವನದಲ್ಲೂ ಕೂಡ ರೂಢಿಸ್ಕೊಳ್ಳೋ ಮುಖೇನ ತಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.